ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಆರಂಭ ಆಗಿದೆ. ಬಿಎಂಟಿಸಿ ಓಲ್ವೋ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ರೌಂಡ್ಸ್ ಅನ್ನ ಶುರು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ. ಕಳೆದ ಬಾರಿಯ ಸರ್ಕಾರದ ಸಂದರ್ಭದಲ್ಲೂ ಕೂಡ ಅಂದ್ರೆ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ರೀತಿಯಾದಂತ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ರು. ಅವಾಗ ಈ ಕಾಂಕ್ರೀಟ್ ರೋಡ್ ಅಂದ್ರೆ ಈ ವೈಟ್ ಟ್ಯಾಪಿಂಗ್ ರೋಡ್ಗಳೆಲ್ಲ ಬಹಳ ಆಗ್ತಿದ್ದಂತ ಕಾರಣಕ್ಕಾಗಿ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಅವ್ರು ಬಹಳ ಮೇಲಿನ ಮೇಲೆ ರೌಂಡ್ಸ್ ಆಗ್ತಾ ಇದ್ರು. ಬಟ್ ಈ ಬಾರಿ ಮಳೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಈಗಲೇ ಸಮಸ್ಯೆ ಶುರುವಾಗಿದೆ. ಕಳೆದ ಸರ್ಕಾರದ ಸಂದರ್ಭದಲ್ಲಿ ಮಳೆ ಆ ನಂತರದಲ್ಲಿ ಆದಂತ ಅನಾಹುತಗಳಿಂದ ರಾಷ್ಟ್ರವ್ಯಾಪಿ ನಮ್ಮ ಬೆಂಗಳೂರು ನಗೆಪಾಟಲಿಗೆ ಈಡಾದಂಥದ್ದನ್ನ ಕೂಡ ನಾವು ನೋಡಿದೀವಿ. ಹಾಗಂತ ಈಗೇನಾದ್ರು ಬಹಳ ಸುಧಾರಣೆ ಆಗ್ಬಿಟ್ಟಿದ್ಯಾ? ಮೂರ್ಖತನ ಹಂಗೇನಾದ್ರು ಅಂದ್ಕೊಂಡ್ರೆ. ಈಗಲೂ ಕೂಡ ಸಣ್ಣ ಪುಟ್ಟ ಮಳೆಗೆ ಬೆಂಗಳೂರಿನ ಸ್ಥಿತಿಗತಿ ಏನಿದೆ ಅದು ಬಟಾ ಬಯಲಾಗ್ತಾ ಇರೋದನ್ನ ಮೇಲಿನ ಮೇಲೆ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ತಾನೇ ಮೆಜೆಸ್ಟಿಕ್ ಬಳಿ ಉದ್ಘಾಟನೆ ಮಾಡಿರುವಂತ ಫ್ಲೈಓವರ್ ಏನಿದೆ, ಆ ರಾಜೀವ್ ಗಾಂಧಿ ಫ್ಲೈಓವರ್, ಅಲ್ಲಿ ಮೊನ್ನೆ ಉದ್ಘಾಟನೆ ಮಾಡಿರೋದು, ಅಲ್ಲಿ 3 ಅಡಿ ನೀರು ನಿಂತ್ಕೊಂಡಿದೆ. ಮೊನ್ನೆ ಲೆಕ್ಕಾಕಿ ನಮ್ಮ ಕಾಮಗಾರಿ ನೀರು ಹೆಂಗೋಬೇಕು, ಏನು ಎತ್ತ, ಈ ವ್ಯವಸ್ಥೆ ಎಲ್ಲ ಹೆಂಗಿದೆ ಅನ್ನುವಂಥದ್ದು ಏನದು ಹೇಳ್ತಾರಲ್ಲ, ದೂರಾಲೋಚನೆ ಇದೆಲ್ಲ ಹೆಂಗಿದೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಸರ್ಕಾರಕ್ಕೆ, ಆಡಳಿತ ನಡೆಸೋರಿಗೆ ಅಂತ. ಹಾಗಾಗಿ ಈಗ ಮಳೆಗಾಲ ಬೇರೆ ಆರಂಭ ಆಗ್ತಾ ಇರುವಂತ ಕಾರಣಕ್ಕಾಗಿ ಸ್ವಲ್ಪ ಎಚ್ಚೆತ್ಕೊಂಡಂಗೆ ಕಂಡು ಬರ್ತಾ ಇದೆ ಸರ್ಕಾರ. ಅದರಲ್ಲೂ ಸಿದ್ದರಾಮಯ್ಯನವರು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಆಮೇಲೆ ಏನ್ ಮುಚ್ಚಿಟ್ಟಿರೋ ಸಂಗತಿ ಅಲ್ಲ, ಏನ್ ಟಾರ್ಪಲ್ ಓದಿಸಿಟ್ಟಿಲ್ಲ. ಎಲ್ಲಾ ಕಡೆನೂ ಅರ್ಧಂಬರ್ಧ ಫ್ಲೈಓವರ್ಗಳು, ಅದೇನೋ ಟೆಂಡರ್ ಅರ್ಧಕ್ಕೆ ನಿಂತಿದೆ, ಮತ್ತೊಂದು ಈ ತರನಾದಂಥ ಸಮಸ್ಯೆಗಳಿಂದ ಆಗ್ತಾ ಇರುವಂಥದ್ದೆಲ್ಲ ಅರ್ಧಂಬರ್ಧ ನಿಂತಿರೋ ಕೆಲಸ ಕಾರ್ಯಗಳು ನೂರಾರಿದೆ ಬೆಂಗಳೂರಿನಲ್ಲಿ. ಎಲ್ಲ ಕಣ್ಣಿಗೆ ರಾಚುತ್ತೀಗ. ಮುಖ್ಯಮಂತ್ರಿಗಳು ಹೋಗ್ತಾ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೋ ಅಥವಾ ಅದನ್ನೇನಾದ್ರೂ ಸರಿಪಡಿಸುವಂತ ನಿಟ್ಟಿನಲ್ಲಿ ಕ್ವಿಕ್ ಆಗಿ ಕಾಮಗಾರಿ ಆಗುವಂತ ನಿಟ್ಟಿನಲ್ಲಿ ಇವ್ರ ಕಡೆಯಿಂದ ಸಲಹೆ ಸೂಚನೆಗಳು ಏನಾದ್ರೂ ಹೋಗಿ ಅದು ಅಧಿಕಾರಿಗಳು ಪಾಲಿಸ್ತಾರೋ ಅದನ್ನ ನಾವೀಗ ನೋಡ್ಬೇಕಿದೆ. ನೋಡಿ, ಗಾಲಿ ಆಂಜನೇಯ ದೇವಸ್ಥಾನದ ರಾಜಕಾಲುವೆ ಅಲ್ಲೇ ಕೆಳಗಡೆ ಹೋದ್ರೆ ನಾಯಂಡಹಳ್ಳಿಲಿ ಕಂಪ್ಲೀಟ್ ಆಗಿ ಯಾವಾಗಲೂ ನೀರ್ ಬ್ಲಾಕ್ ಆಗ್ತಾ ಇರುತ್ತೆ. ಇನ್ನು ಔಟರ್ ರಿಂಗ್ ರಸ್ತೆಯಲ್ಲಿ ಹೂಳೆತ್ತೋ ಕಾಮಗಾರಿ ನಡಿಬೇಕು. ಆಮೇಲೆ ನಮ್ಮ ರಾಜಕಾಲುವೆಗಳು ನೋಡಿದಿರಲ್ಲ, ಸಿಲ್ಟೆ ಮುಕ್ಕಾಲ್ ಭಾಗ ತುಂಬಿಕೊಂಡಿದೆ, ಕೆಸರು, ನೀರ್ ಹರಿಯಕ್ ಜಾಗ ಎಲ್ಲಿದೆ? ಅಟ್ಲೀಸ್ಟ್ ಅವನಾರು ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಮಾಡಿದಾರ? ಮುಖ್ಯಮಂತ್ರಿಗಳಿಗೆ ಅದನ್ನ ಪರಿಶೀಲಿಸಬೇಕಿದೆ. ಆಮೇಲೆ ಆ ಕಡೆ ಬಿಳೆಕ್ನಳ್ಳಿ ಕಡೆ ಹೋದ್ರೆ ನೀವು ವಿಜಯ ಬ್ಯಾಂಕ್ ಲೇಔಟ್, ಏನೋ ಈ ಬನ್ನೇರ್ಘಟ್ಟ ರಸ್ತೆ, ಅಲ್ಲೂ ಕೂಡ ಯಾವಾಗ್ಲೂ ಬ್ಲಾಕು. 2012 ಸಂದರ್ಭದಲ್ಲಿ ಒಂದು ಮಗು ಕೊಚ್ಕೊಂಡು ಹೋಗ್ಬಿಟ್ಟು ಈಜಿಪುರದ ಕೆರೆಯಲ್ಲಿ ಸಿಕ್ಕಾಕೊಂಡಿದ್ದು ನೋಡಿದ್ವಿ. ಅಂದ್ರೆ ಈ ತರದ ಅನಾಹುತಗಳು ಮೇಲಿನ ಮೇಲೆ ಆಗಿದೆ ಆ ಭಾಗದಲ್ಲ. HSR ಲೇಔಟ್, ಆಗ್ರಾ ಕೆರೆ, ಮೊನ್ನೆ ನೀವು ಗಮನಿಸಿದಿರ HSR ಲೇಔಟ್ ಸುತ್ತಮುತ್ತ ಏನೇನಾಗಿದೆ ಅಂತ. ಬೆಳ್ಳಂದೂರು, ಸರ್ಜಾಪುರ, ಇನ್ನು ಯಮಲೂರು, ದೇವರಿಗೆ ಪ್ರೀತಿ, ಆ ಕೆರೆಯಲ್ಲಿ ಯಾವಾಗಲೂ ನೊರೆ ಬರ್ತಾ ಇರೋದು. ಈಗ ನೀರು ಡೈರೆಕ್ಟ್ ಆಗಿ ಬಿಟ್ಟು ವರ್ತೂರ್ ಕೆರೆಗೆ ಬಿಟ್ಟಿದ್ದಾರೆ, ಈಗ ನೊರೆ ಇಲ್ಲ. ಬಟ್ ಸಮಸ್ಯೆ ಅಂತೂ ಹಂಗೆ ಇದೆ. ಹೀಗೆ ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಭಾಗದಲ್ಲಿರುವಂತಹ ಸಮಸ್ಯೆಗಳು ಇದೆ ನಿನ್ನೆ ಮೊನ್ನೆ ಹುಡ್ಕೊಂಡಿರೋ ಸಮಸ್ಯೆ ಅಲ್ಲ, 10 ವರ್ಷಗಳಿಂದ ನಾವು ಕಾಣ್ತಾ ಇರುವಂತಹ ಸಮಸ್ಯೆ. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಅಟ್ಲೀಸ್ಟ್ ಈಗ ಮುಖ್ಯಮಂತ್ರಿಗಳು ಈಗ ಸಿಟಿ ರೌಂಡ್ಸ್ ಹೊಡಿತಾ ಇರುವ ಕಾರಣದಿಂದಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಕಾರ್ಯ ಮಾಡ್ತಾರ ನೋಡ್ಬೇಕಿದೆ. ಮೇನ್ಲಿ ಫುಟ್ಪಾತ್ಗಳು, ಒಂದಾದ್ರೂ ಫುಟ್ಪಾತ್ ನೆಟ್ಟು ಓಡಾಡಂಗಿದೆಯಾ ಅನ್ನುವಂಥದ್ದು ಒಂದು. ಮಳೆ ಬಂದಂತ ಸಂದರ್ಭದಲ್ಲಿ ಆ ಫುಟ್ಪಾತ್ ಮೇಲೆ ಸ್ಲ್ಯಾಬ್ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಏನಾದ್ರು ಬಿದ್ರೆ ನೀರ್ ಜೊತೆ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಅಂತ ಫುಟ್ಪಾತ್ಗಳು, ಅಂತ ಕಳಪೆ ಫುಟ್ಪಾತ್ಗಳನ್ನು ನೋಡ್ತಾ ಇದ್ದೀವಿ. ಸ್ಮಾರ್ಟ್ ಸಿಟಿ ಫುಟ್ಪಾತ್ಗಳು ಅಷ್ಟೇ, ಅಂದ್ರೆ ಈ ಸ್ಮಾರ್ಟ್ ರೋಡ್ಸ್ ಏನಾಗಿದೆಯಲ್ಲ ಅದು, ಈ ಟೆಂಡರ್ ಶೋರು, ಉಳಿದಂಥದ್ದು ಎಲ್ಲವೂ ಕೂಡ ಇದೇ ರೀತಿಯಾಗಿ. ಹಾಗಾಗಿ ಅಂತ ಫುಟ್ಪಾತ್ಗಳನ್ನು ಸರಿಪಡಿಸಬೇಕಿದೆ. ಮಳೆಗಾಲಕ್ಕಿಂತ ಮುನ್ನ ರಾಜಕಾಲುವೆಯಲ್ಲಿರುವಂಥ ಸಿಲ್ಟನ್ನು ಎತ್ತುವಂಥ ಕಾರ್ಯ ಆಗಬೇಕಾಗಿದೆ. ಎಲ್ಲೆಲ್ಲಿ ಸರಾಗವಾಗಿ ನೀರು ಹರಿತಾ ಇಲ್ವೋ ಅಲ್ಲೆಲ್ಲ ನೀರು ಹರಿಯುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಮೊನ್ನೆನೇ ಆಯ್ತು ನೋಡಿ ಯಲಹಂಕದಲ್ಲಿ, ನಿನ್ನೆ ಡಿಕೆ ಶಿವಕುಮಾರ್ ಅವರು ಕೂಡ ಸಿಟಿ ರೌಂಡ್ಸ್ ರೂಪದಲ್ಲಿ ಅವರು ಹೋಗಿದ್ದು, ಯಲಹಂಕದಲ್ಲೆಲ್ಲ ಭೇಟಿ ಕೊಟ್ಟಿದ್ದಾರೆ. ಬಿಬಿಎಂಪಿ ಚುನಾವಣೆಗೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಿದ್ಧ ಆಗ್ತಾ ಇದೆಯಾ? ಸಿಎಂ ಡಿಸಿಎಂ ಇಂದ ಸಾಲು ಸಿಟಿ ರೌಂಡ್ಸ್ ಅನ್ನ ಕೂಡ ನಾವು ನೋಡ್ತಾ ಇದೀವಿ. ನಿನ್ನೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ, ಇವತ್ತು ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸೋಮವಾರ ಮಳೆಹಾನಿ ಪ್ರದೇಶಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ರು, ಯಲಹಂಕದಲ್ಲಿ ಪರಿಶೀಲನೆ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆ ಟೈಮ್ನಲ್ಲಿ ಅವ್ರು ಹೇಳಿದ್ದಾರೆ, ನಮಗೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ನಡೆಸಬೇಕು ಅನ್ನುವಂಥದ್ದು ಆಸೆ ಇದೆ, ಬಟ್ ಕೋರ್ಟ್ನಲ್ಲಿ ವಿಚಾರ ಇರುವಂತ ಕಾರಣಕ್ಕಾಗಿ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ತೆರೆಮರೆಯಲ್ಲಿ ಸರ್ಕಾರದ ಪ್ರಯತ್ನಗಳು ನಡೀತಾ ಇದೆ ಅಂತ ಕಾಣಿಸುತ್ತೆ. ಬಹುಶಃ ಈಗ MP ಎಲೆಕ್ಷನ್ ಆದಂತ ನಂತರದಲ್ಲಿ ಎದುರು ನೋಡ್ತಾ ಇರುವಂಥದ್ದು ಹೀಗೆ ಎಲೆಕ್ಷನ್ ಯಾವುದು, ನಾನು ಈಗ ತಾನೇ ಹೇಳ್ದಂಗೆ BBMP ಎಲೆಕ್ಷನ್ನು, ಆಮೇಲೆ ಡಿಲಿಮಿಟೇಷನ್ ಇದೆಲ್ಲವೂ ಕೂಡ ಒಂದು ಹಂತಲ್ಲಿ ಪೂರ್ಣ ಆಗಿರುವಂಥ ಸಂಗತಿ. ಬಟ್ ಕೋರ್ಟ್ ಮೆಟ್ಲು ಹತ್ತಿರುವಂಥ ಕಾರಣಕ್ಕಾಗಿ ನಾವು ನೋಡಬೇಕಿದೆ ಇದೇನೇನು ಆಗ್ತವೆ ಅಂತ ಹೇಳ್ಕೊಂಡು. ನೋಡಿ, ಇಲ್ಲಿ ರಾಜಕಾಲುವೆ ಕೆಲಸ ಎಲ್ಲ ಈಗೀಗ ನಡೀತಾ ಇದೆ. ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರವಾಗಿ ನಾಡ್ದು 10ನೇ ತಾರೀಕಿನಿಂದ ಮುಂಗಾರು ರಾಜ್ಯ ಪ್ರವೇಶಿಸುತ್ತೆ ಮುಂದಿನ ತಿಂಗಳಿಂದ ಅಂತ. ಇನ್ನು 10-15 ದಿವಸದಲ್ಲಿ ಅದೆಷ್ಟು ಕೆಲಸ ಮಾಡ್ತಾರೆ ಇವರು? ಇದೆಲ್ಲ ಮುಂಚೆಯಿಂದನೂ ಆಗಬೇಕಾಗಿರುವಂಥದ್ದು, ಕಾಲಕ್ರಮೇಣವಾಗಿ ಆಗಬೇಕಾಗಿರುವಂಥ ಕೆಲಸಗಳು. ಆದರೆ ಭಾಳ ಕುಂಠಿತ ಸಾಗ್ತಾ ಇರುವಂಥ ಕೆಲಸಗಳು. ಸರಾಗವಾಗಿ ರಾಜಕಾಲುವೆಯಲ್ಲಿ ಈ ಮಳೆ ನೀರು ಕಾಲುವೆಗಳಲ್ಲಿ ಏನಾದ್ರು ನೀರು ಹರಿದು ಹೋದರೆ ಅರ್ಧ ಬೆಂಗಳೂರಿಗೆ ಸಮಸ್ಯೆ ಇಲ್ಲ. ಬಟ್ ಇದೆಲ್ಲ ಬ್ಲಾಕ್ ಆಗೋದು. ಆಮೇಲೆ ಇವರು ಮೊನ್ನೆ ನೋಡಿದ್ರಲ್ಲ ಯಲಹಂಕದಲ್ಲಿ BBMP ಅವರು ಕೆರೆ ತನಕ ತೆಗೆದುಕೊಂಡು ಹೋಗಿ ಕಾಲುವೆ ಮಾಡಿದ್ದಾರೆ.
ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಬಂದ್ಬಿಟ್ಟು ಇದು ಕೆರೆಗೆ ನೀರು ಬಿಡೋಂಗಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಬ್ಲಾಕ್ ಮಾಡಿ ಹೋಗ್ಯಾರೆ. ಈ ಲೇಔಟ್ ತುಂಬ ನೀರು ತುಂಬ್ಕೊಂತು. ಹೀಗೀಗೆ ಇದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ನಡುವೆ ಸಮನ್ವಯತೆ ಇಲ್ಲ. ಅವರೊಂದು ಮಾತುಕತೆ ಇಲ್ಲಿ BBMP ಅವ್ರು ರೋಡ್ ಮಾಡ್ತಾರೆ, BWSSP ಅವ್ರು ಅಗಿತಾ ಬರ್ತಾರಲ್ಲ ಆ ಥರ. ಸೊ ಹಾಗಾಗಿ ಬೇರೆ ಬೇರೆ ಇಲಾಖೆಗಳನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿಗಳು ಇವತ್ತು ನಡೆಸ್ತಾ ಇರುವಂಥ ಈ ಸಿಟಿ ರೌಂಡ್ಸ್ನ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳನ್ನ ಜೊತೆಗೆ ಇಟ್ಕೊಂಡಿರ್ತಾರೆ. ನೋಡಬೇಕಿದೆ ಕೆಲಸ ಹೆಂಗೆ ಮಾಡ್ತಾರೆ ಅಂತ.